ಪ್ರೀತಿಸುವಂಥ ಒಂದು ಆಡಿಟೋರಿಯಂ ಅಂದರೆ ಅನನ್ಯ ಆಡಿಟೋರಿಯಂ. ವಿಶಿಷ್ಟವಾದ ವ್ಯಕ್ತಿ ನಿಮ್ಮ ಮುಂದೆ ಇವತ್ತು ಸಂದರ್ಶನ ಮಾಡ್ತಾ ಇದ್ದೇವೆ. ಈ ಕಲೆಗಾಗಿ ನೀವು ಏನಾದರೂ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಬಂತು? ಮಾಸ್ಟರ್ಸ್ ಡಿಗ್ರಿಗೆ ಮೈಸೂರಿಗೆ ಬಂದೆ, ಮಾನಸ ಗಂಗೋತ್ರಿಯಲ್ಲಿ MSc. ಅದು ಒಂದು ರೀತಿಯಲ್ಲಿ ನನಗೆ ಬಾಗಿಲು ತೆರೀತು ಅಂತ ಅನ್ಕೊಳ್ತೇನೆ. ಓದುವುದ್ರ ಬಗ್ಗೆ ಸಹಜವಾಗಿ ನನ್ನ ವೃತ್ತಿಯಿಂದ ನನಗೆ ಬೇಕಿದ್ದದ್ದು. ಸೊ ಹಾಗಾಗಿ ಈ ಒಂದು ಲೈಬ್ರರಿಯನ್ನು ಶುರು ಮಾಡಿ. ಈ ಸಭಾಂಗಣಕ್ಕೆ ಬರೋದಾದ್ರೆ ಮೊದಲಿಗೆ ನಿಮ್ಮ ಕಾರ್ಯಕ್ರಮಗಳು ಮಾತ್ರ ನಡೀತಾ ಇತ್ತು. ನಂದು ನಾನು ಅನ್ಕೊಂಡೇ ಇಲ್ಲ, ದಿಸ್ ಬಿಲಾಂಗ್ಸ್ ಟು ಆರ್ಟಿಸ್ಟ್. ಈ ಜುಬ್ಬ ಕೂಡ ಯಾರು ಕೊಟ್ಟದ್ದು. ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಎಂದಿನಂತೆ ನಮ್ಮ ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಇವೆರಡೂ ಜಂಟಿಯಾಗಿ ನಡೆಸುತ್ತಿರುವ ಈ ಸಂದರ್ಶನ ಅಂದರೆ ಶಾಸ್ತ್ರೀಯ ಸಂಗೀತದ ಮೇರು ಕಲಾವಿದರ ಸಂದರ್ಶನವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಹಾಗೇ ಮುಂದುವರಿಸ್ತಾ ಇವತ್ತು ನಾವು ಸಂದರ್ಶನ ಮಾಡ್ತಿರೋದೇ ಒಂದು ವಿಶೇಷವಾದ ಜಾಗದಲ್ಲಿ, ಕಲಾವಿದರಿಗೆ ಬಹಳ ಇಷ್ಟವಾದಂಥ, ಕಲಾವಿದರು ಪ್ರೀತಿಸುವಂಥ ಒಂದು ಆಡಿಟೋರಿಯಂ ಅಂದರೆ ಅನನ್ಯ ಆಡಿಟೋರಿಯಂ, ಅಲ್ಲಿದ್ದೇವೆ. ವಿಶಿಷ್ಟವಾದ ವ್ಯಕ್ತಿ ಅವ್ರನ್ನ ನಾವು ನಿಮ್ಮ ಮುಂದೆ ಇವತ್ತು ಸಂದರ್ಶನ ಮಾಡ್ತಾ ಇದ್ದೇವೆ. ಆದ್ದರಿಂದ ತಾವೆಲ್ಲರೂ ಇದನ್ನು ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡಿ ಅಂತ ಕೇಳ್ಕೊಳ್ತಾ ಈ ಸಂದರ್ಶನದ ಮಾಲಿಕೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅನನ್ಯ ರಾಘವೇಂದ್ರ ಅವರು ನಡೆದು ಬಂದ ಹಾದಿ, ನೀವೆಲ್ಲ ಒಂದು 30 ವರ್ಷನ ಆದಮೇಲೆ ಅವ್ರನ್ನ ನೋಡ್ತಾ ಇದ್ದೀರಿ. ಅಂದರೆ ಈಗ 30 ವರ್ಷದಿಂದ ಅವ್ರನ್ನ ಗಮನಿಸ್ಕೊಂಡು ಬಂದಿರ್ತೀರಿ. ಅದಕ್ಕೆ ಮುಂಚೆ ಅವರು ಹೇಗಿದ್ದರು, ಏನೆಲ್ಲ ಮಾಡಿದರು, ಇದನ್ನೆಲ್ಲ ಅವ್ರ ಮುಖತಃ ಕೇಳೋಣ ಅಂತ ಹೇಳಿ ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಸಮಯ ಕೊಟ್ಟಿದ್ದು ಭಾಳ ಸಂತೋಷ ಆಯಿತು. ನಾನು ಅನನ್ಯದಲ್ಲಿ 30 ವರ್ಷದ ಹಿಂದೆ, ಅದು 1ನೇ ವರ್ಷದ ವಾರ್ಷಿಕೋತ್ಸವ, ಆವಾಗ ಕಾರ್ಯಕ್ರಮ ಇಲ್ಲಿ ಒಂದು ಪೆಂಡಾಲ್ ಹಾಕಿ ಮಾಡಿತ್ತು, ಇನ್ನೂ ಆಡಿಟೋರಿಯಂ ಇಲ್ಲ. ಆವಾಗಿಂದ ನಿಮ್ಮ ಸ್ನೇಹ ಭಾಳ ನಿಕಟವಾಗಿ ಬೆಳೆದಿದೆ. ಸರ್, ನಿಮ್ಮ ಬಾಲ್ಯದ ದಿನಗಳು, ಚಿತ್ರದುರ್ಗದವರು ನೀವು, ಅಲ್ಲಿಂದ ಶುರು ಮಾಡಿ ನಿಮ್ಗೆ ಹೇಗೆ ಈ ಕಲೆಗಾಗಿ ನೀವು ಏನಾದರೂ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಬಂತು? ಇದನ್ನು ಸ್ವಲ್ಪ ವಿವರಿಸಿ ಸರ್. ಹಾಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಒಡ ಹುಟ್ಟಿದವರು ಎಲ್ಲರೂ. ನಾನು ಚಿತ್ರದುರ್ಗದವನಾದ್ರೂ ಬೆಳೆದದ್ದೆಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ. ಕಂಪ್ಲಿ ಅಂತ ಒಂದು ಊರು, ತಾವು ಕೇಳಿರ್ಬೋದೇನು. ಅದು ಹಂಪಿಗೆ ಭಾಳ ಹತ್ತಿರವಾದಂಥ ಊರು. ಅಲ್ಲಿ ನಮಗೆಲ್ಲ ಚಿನ್ನಿದಾಂಡು, ಗೋಲಿ ಬಿಟ್ಟು ಬೇರೆ ಇನ್ಯಾವ ಆಟವೂ ಇರಲಿಲ್ಲ. ಆಗಾಗ್ಗೆ ಕ್ರಿಕೆಟ್ ಆಡ್ತಿದ್ದದ್ದುಂಟು. ಅಲ್ಲಿ ನಾನು ಹೈಸ್ಕೂಲ್ ಓದ್ತಿದ್ದಂಥ ಸಂದರ್ಭದಲ್ಲಿ ಹಂಪೆಯಲ್ಲಿ ಪುರಂದರದಾಸರ ಪುಣ್ಯತಿಥಿ ಆಯಿತು. ನನಗೆ 11 ವರ್ಷ ಇರಬೇಕು ಅವಾಗ. ನಮ್ಮ ತಂದೆಯವರು ಆ ಒಂದು ಜಾಗಕ್ಕೆ ಕರೆದುಕೊಂಡವರು. ಅವತ್ತು ನಮ್ಮ MS ಸುಬ್ಬಲಕ್ಷ್ಮಿ ಅವರ ಸಂಗೀತ ಇತ್ತು. ನಾನು ಸುಮಾರು ಅವರ ವೇದಿಕೆಯಿಂದ ಒಂದು 10 ಅಡಿ ದೂರದಲ್ಲಿ ಕೂತು ಅವ್ರನ್ನ ಕೇಳಲಿಕ್ಕೆ ಆಯಿತು. ಸಂಗೀತದಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿ, ಆದರೆ ಅವರ ತನ್ಮಯತೆ ನೋಡಿ, ಅವರ ಮುಖಭಾವ ನೋಡಿ, ಅವರ ಒಂದು ಆ ಭಾವನೆಗಳನ್ನು ನೋಡಿಯೇ ಸಂಗೀತದಲ್ಲಿ ಇಷ್ಟೆಲ್ಲ ಹುಟ್ಟಬಹುದಾ ಅಂತ ಅನ್ನುವಂಥದ್ದು ಬಂತು ನನಗೆ. ಸೊ ಅಲ್ಲಿ ಅದೆಲ್ಲ ಅವರ ಭಾವನೆಗಳನ್ನು ನೋಡಿದ ನಂತರ ಹಾಡುವಾಗ ನನಗೆ ಸಂಗೀತದ ಮೌಲ್ಯ ಗೊತ್ತದ್ದು ನಿಜವಾಗಿ. ಅದಕ್ಕೆ ಮುನ್ನ ಸಿನಿಮಾ ಹಾಡುಗಳು ಅದೆಲ್ಲ ಕೇಳಿ ಸಂತೋಷ ಪಟ್ಟಿದ್ದುಂಟು, ಆದರೆ ಶಾಸ್ತ್ರೀಯ ಸಂಗೀತಕ್ಕೆ ನನ್ನ ಪ್ರವೇಶ ಆಗಿರಲಿಲ್ಲ. ಇದಕ್ಕೆ ಕೇಳಿದಾಗ ಭಾಳ ಸಂತೋಷವಾಯಿತು. ಒಂದಂದರೆ ಆವಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಸಂಗೀತ ಅಂದರೆ ಸ್ವಲ್ಪ ಶಾಸ್ತ್ರೀಯದ ಲೇಪನ ಇದ್ದೇ ಇರೋದು. ಸಿನಿಮಾ ಸಂಗೀತದಲ್ಲಿ ಈ ಕಚೇರಿ ನಡೆದಿದ್ದು ಪುರಂದರ ಮಂಟಪದಲ್ಲಿ. ಸೊ ಹಾಗಾಗಿ ಅದು ಒಂದು ರೀತಿಯಲ್ಲಿ ಹತ್ತಿರವೇ ಇರೋದು. ಅದರಲ್ಲಿಯೂ MS ಅವರು ಹಾಡ್ತಿದ್ದಂಥದ್ದು ಪುರಂದರ ಕೃತಿಗಳನ್ನು ತೆಗೆದುಕೊಂಡ್ರೆ
ಎಲ್ಲವೂ ನೀವು ಒಂದಲ್ಲ ಒಂದು ರಾಗಕ್ಕೆ ಆ ರಾಗಕ್ಕೆ ಹೌದು. ಸಂಬಂಧಿಸಿದ ಹಾಡುಗಳು ಸಿನಿಮಾದಲ್ಲಿಯೂ ಹೌದು. ಇರೋದು. ಅದಾದ ನಂತರ ನಾನು PUCಗೆ ಭದ್ರಾವತಿಗೆ ಬಂದೆ. ಅಲ್ಲಿ ಏನೋ ಅಷ್ಟು ಇರ್ತಿರ್ಲಿಲ್ಲ. ಅಂದರೆ ನಾವಿದ್ದ ಜಾಗದಿಂದ ಬಹಳ ದೂರದಲ್ಲಿ ನಡೆಯೋದು. ಅಲ್ಲ, ಒಂದು ಚಿತ್ರದುರ್ಗ, ಅಲ್ಲಿಂದ ಬಳ್ಳಾರಿ. ಅಂದ್ರೆ ನಿಮ್ಮ ತಂದೆ ಕೆಲಸದ ವರ್ಗಾವಣೆ. ಕೆಲಸದ ಹೌದು. ಅವ್ರು ಏನ್ ಅಲ್ಲಿ ಮಾಡ್ತಿದ್ರು ಸರ್? ಅವರು ಸಿವಿಲ್ ಇಂಜಿನಿಯರ್ ಆಗಿದ್ರು. ಓಹೋ. ಸೊ ಅವರಿಗೆ ಅದು ಟ್ರಾನ್ಸ್ಫರ್ ಆಗುವಂತಹ ಕೆಲಸ ಅಂದ್ರೆ ಗೌರ್ಮೆಂಟ್. ಗೌರ್ಮೆಂಟ್. ತಂದೆ ತಾಯಿ ಹೆಸರು ಸರ್? ತಂದೆ ವಿಪ್ರ ಕಲ್ಲಾಚಾರ್ ಅಂತ ಹೇಳಿ, ಹ್ಮ್. ತಾಯಿಯವರು ಸುಶೀಲಾಬಾಯಿ ಅಂತ. ನಮ್ಮದು ಬಹಳ ದೊಡ್ಡ ಸಂಸಾರ. ನಾವು 8 ಜನ ಮಕ್ಕಳು. ಅದರಲ್ಲಿ ನಾನು 2ನೇವನು. ಮಕ್ಕ ಒಬ್ಳಿದ್ಲು ಇದ್ದಾಳೆ. ಅವಳು ಮದುವೆ ನಂತರ SLC ಇಬ್ಬರು ಒಟ್ಟಿಗೆ ಓದಿದ್ವಿ. ಅದೇನೋ ಅಲ್ಲಿನ ಹೈಸ್ಕೂಲಿನ ನಮ್ಮ ಉಪಾಧ್ಯಾಯರುಗಳಿಗೆ ಏನು ಅನ್ನಿಸ್ತೋ ನನಗೊಂದು ಪ್ರಮೋಷನ್ಗಳು ಕೊಟ್ಬಿಟ್ರು. ಕಡೆಗೆ ನಾವು ಇಬ್ಬರು ಒಂದೇ ಕ್ಲಾಸಿಗೆ ಬಂದ್ಬಿಟ್ಟಿದ್ವಿ. ನಂತರ ಅವಳು ಮದುವೆ ಆಗಿ ಬಿಟ್ಟದ್ದು. ನಾನು ಬೇರೆ ಊರುಗಳಿಗೆ ಹೋಗಬೇಕಾಗಿ ಬಂತು. ಅವರು ಭದ್ರಾವತಿಯಲ್ಲಿ ನನ್ನ ದೊಡ್ಡಪ್ಪ ಇದ್ದರು. ಅವರು ಮನೆಯಲ್ಲಿ 1 ವರ್ಷ ಇದ್ಕೊಂಡು ಓದಬೇಕಾಯ್ತು. ಯಾಕಂದರೆ ಹಾಸ್ಟೆಲಲ್ಲಿ ಇಳಿಸಿ ಓದಿಸುವಂಥ ಆರ್ಥಿಕ ಸವಲತ್ತುಗಳು ಇರಲಿಲ್ಲ. ಅಲ್ಲಿ ಓದಿದೆ. ಅಲ್ಲಿ ಅಲ್ಪ ಸ್ವಲ್ಪ ಸಂಗೀತವನ್ನು ಈ ರಾಮನವಮಿ ಸ್ವಲ್ಪ ಸಭೆಗಳು ಎಲ್ಲ ಇದೆ, ನಡೀತಾ ಇತ್ತು. ಅಲ್ಲಿ ಶಿವಮೊಗ್ಗ, ಭದ್ರಾವತಿ. ಅಲ್ಲಿ ಕೇಳ್ತೀವಿ. ಅದಾದ ನಂತರ ಚಿತ್ರದುರ್ಗದಲ್ಲಿ ನಾನು BSc ಮಾಡ್ಲಿಕ್ಕೆ ಬಂದೆ. BScಯಲ್ಲಿ ಅಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಒಂದಷ್ಟು ಕಚೇರಿಗಳು ಆಗಾಗ ನಡೆಯೋದು. ಅಂದರೆ ಅವೆಲ್ಲವೂ ಒಂದು ಫೆಸ್ಟಿವಲ್ಗೆ ಸಂಬಂಧಿಸಿದ್ದಾಗ, ರಾಮನವಮಿ ಆಗಿರ್ಬೋದು, ಹೀಗೆ ಅಂದರೆ ರಾಘವೇಂದ್ರ ಸ್ವಾಮಿ ಆರಾಧನೆ ಸಂದರ್ಭದಲ್ಲಿ ನಮ್ಮ ಹಾಸ್ಟೆಲಲ್ಲೇ ನಡೆಯೋದು. ಅದು ನಾನು ಇದ್ದದ್ದು ಅಲ್ಲಿ ಬ್ರಾಹ್ಮಣರ ಹಾಸ್ಟೆಲ್ ಅಂತ ಹೇಳಿ. ಬಟ್ ಭಾಳ ಕಚೇರಿಗಳು ಅದು ನಡೆಯೋದು. ಅದಕ್ಕೆಲ್ಲಿ ಎಲ್ಲರಿಗೂ ಆಹ್ವಾನವಿರೋದು, ಬರೋರು. ನಾನು ಅಲ್ಲಿ ಕೂತು ಕೇಳ್ತಿದ್ದೆ, ಆರ್ಗನೈಸ್ ಮಾಡೋದ್ರಲ್ಲಿಯೂ ಹೆಲ್ಪ್ ಮಾಡ್ತಿದ್ದೆ. ನಂತರ BSc ಆದ ನಂತರ ನನ್ನ ಮಾಸ್ಟರ್ಸ್ ಡಿಗ್ರಿಗೆ ಮೈಸೂರಿಗೆ ಬಂದೆ. ಮಾನಸ ಗಂಗೋತ್ರಿಯಲ್ಲಿ MSc ಮಾಡಿ. ಅದು ಒಂದು ರೀತಿಯಲ್ಲಿ ನನಗೆ ಬಾಗಿಲು ತೆರೀತು ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಮೈಸೂರಲ್ಲಿ ಆ ಸಂದರ್ಭದಲ್ಲಿ ಭಾಳಷ್ಟು ಕಚೇರಿಗಳು ನಡೆಯೋದು, ಎಲ್ಲ ರೀತಿಯದ್ದು. ನಮಗೆ ಅಫ್ಕೋರ್ಸ್ ದುಡ್ಡು ಇರ್ತಿರಲಿಲ್ಲ. ರಾತ್ರಿ ಒಂದು ಹೊತ್ತಲ್ಲಿ ಸಂಜೆ ಹೋಗೋದು, ನಡ್ಕೊಂಡು ಹೋಗೋದು, ಬರ್ತಾ ಇದ್ದಂಥ ಒಂದು ಸ್ವಲ್ಪ ಹಣದಲ್ಲಿ ಅಲ್ಲೇ ಗಾಡಿ ತಿಂಡಿಗಳನ್ನು ತಿಂದುಕೊಂಡು ವಾಪಸ್ ರೂಮಿಗೆ ಹೋಗೋದು. ಮೈಸೂರಿನಲ್ಲಿ ಅರಳಿಕಟ್ಟೆ ಅಲ್ಲೂ ರಾಮೋತ್ಸವ ನಡೆಯೋದು. ಹೌದು, ಭಾಳ ಜಗನ್ಮೋಹನ ಪ್ಯಾಲೇಸು, ಗಣೇಶೋತ್ಸವ ಚೆನ್ನಾಗಿ. ಅದು ನಾವೊಂದು 4-6 ಸಮಾನಸ್ಕರು ಹೋಗಿ ಅದೆಲ್ಲವೂ ಅಟೆಂಡ್ ಮಾಡ್ತಿದ್ವಿ. ಎಲ್ಲೆಲ್ಲಿ ಸಾಧ್ಯ ಇತ್ತು ಎಲ್ಲ ಜೊತೆಗೆ ಹೋಗ್ತಿದ್ವಿ. ನಮಗೆ ತಿಂಡಿ ಊಟಕ್ಕಿಂತ ಕೇಳಿದ್ದೊಂದು, ಜೊತೆಯಲ್ಲಿ ನಾವೆಲ್ಲ ಹರಟೆ ಹೊಡ್ಕೊಂಡು ಬಂದದ್ದೊಂದು, ಇವೆರಡೂ ಭಾಳ ಅಪ್ಯಾಯಮಾನವಾಗಿತ್ತು. ನಂತರದಲ್ಲಿ ನಾನು PhDಗಾಗಿ ಇಂಡಿಯನ್ ಆಫ್ ಸೈನ್ಸ್ಗೆ ಸೇರಿದೆ. ಅಲ್ಲಿ ಕೂಡ ಬೆಂಗಳೂರಿಗೆ ಬಂದ ನಂತರ ಇಲ್ಲಿಂದ ಫೋರ್ಟ್ ಹೈಸ್ಕೂಲಿಗೆ ಹೋಗಿ ಅಂಡ್ ಮಲ್ಲೇಶ್ವರಂ ಸಂಗೀತ ಸಭಾದಲ್ಲಿ KNV ರಾವ್ ಅಂತ ಕಾರ್ಯದರ್ಶಿಗಳು, ಅವ್ರು ಟಿಕೆಟ್ ಕೊಡ್ತಿರ್ಲಿಲ್ಲ. ಅವಾಗೆಲ್ಲ ಟಿಕೆಟ್ ಮೇಲೆ ಬಿಡೋರು. ಅವರಿಗೆ ಹಿಂದಿನ ದಿವಸ ಹೋಗಿ ಕಾಲಿಗೆ ಬಿದ್ದು, ಸರ್ ಕೇಳಬೇಕು ಬಲಿ ಕೊಡಿ ಅಂತ ಎಲ್ಲ. KNV ರಾವ್ ಮುಂಚೆ ಸೀತಾರಾಮನ್ ಅವರು ಇದ್ರು. ಹೌದು, ಅವರು KNV ರಾವ್ ಚೆನ್ನಾಗಿ ಪರಿಚಯ. ಅವ್ರಿಗೆ ಹೋಗಿ ಜಮ್ಖಾನ ಹಾಕ್ಕೊಟ್ಟು, ಚೇರ್ ಹಾಕ್ಕೊಟ್ಟು, ಎಲ್ಲ ಮಾಡಿಕೊಟ್ಟು ಹೊಲಿಸ್ಕೊಂಡು ಅವರನ್ನ ಟಿಕೆಟ್ ಕೊಡೋರು. ಪಾಪ ಪ್ರವೇಶ ಕೊಡೋರು. ಹಣದ ಬದಲು ಶ್ರಮ. ಹಾಗೆಯೇ ಈ 2 ಜಾಗಗಳಲ್ಲಿ ಮಾತ್ರ ಭಾಳ ಸಂಗೀತ ಕೇಳ್ತಿದ್ವಿ. ಆವಾಗಲೂ ಅದೇ, ನಮಗೆ ಬರ್ತಿದ್ದದ್ದು ಸ್ಕಾಲರ್ಶಿಪ್ 250 ರೂಪಾಯಿ. ಅದರಲ್ಲಿ ಸುಮಾರು 160 ರೂಪಾಯಿ 170ರಷ್ಟು ಮೆಸ್ ಬಿಲ್ಗೆ ಹೋಗೋದು. ಆ್ಯಂಡ್ 40 ರೂಪಾಯಿ ಇದಕ್ಕೆ ಹಾಸ್ಟೆಲ್ ಚಾರ್ಜಿಗೆ ಹೋಗೋದು. ಇನ್ನು ಉಳಿದ 20-30 ರೂಪಾಯಲ್ಲಿ ನಾವು ನಮ್ಮ ಹವ್ಯಾಸಗಳನ್ನು ರೂಢಿಸ್ಕೋಬೇಕಿತ್ತು. ಒಂದು ಕೇಳಲಿಲ್ಲ, ಯಾವಾಗ ಹುಟ್ಟಿದ್ರಿ ಅಂತ ಕೇಳಿಲ್ಲ. ಕೇಳ್ಬೋದಾ? ಕೇಳ್ಬೋದು. ನನಗೆ ನೀವು ಭಾಳ ಚಿಕ್ಕವರು. ನಾನು 1952 ಡಿಸೆಂಬರ್ 17 ಅದು ನನ್ನ ಜನ್ಮದಿನ. 37ರ ತರುಣ ರಿವರ್ಸ್ ಮಾಡ್ಬಿಟ್ಟು. ಇದು ತಗೊಂಡಿದ್ದು ಈ ಬಿಲ್ಡಿಂಗ್ ಸರ್? ಇದು ಕಟ್ಟಿದ್ದು. ಇದು ಕಟ್ಟಿದ್ದು ಹೆಚ್ಚು ಕಡಿಮೆ ಅದೇ ಟೈಮಲ್ಲಿ, ಅಂದರೆ 95ರಲ್ಲಿ ಈ ಬಿಲ್ಡಿಂಗ್ ಕಟ್ಟಿದ್ವಿ. ಕಟ್ಟುವಾಗ ಇನ್ನೊಂದು ಸ್ವಲ್ಪ ತಲೆ ಉಪಯೋಗಿಸ್ಬೇಕಿತ್ತು. ನಾನು ಈ ಕಂಬಗಳನ್ನು ಅಡ್ಡ ಬರದಾಗ ಮಾಡ್ಬೋದಿತ್ತು. ಆವಾಗ ಭಾಳ ನಮ್ಮ ತಂದೆ ಇದ್ದರು, ಅವರು ಸಿವಿಲ್ ಇಂಜಿನಿಯರು. ಅವರು
ಇಷ್ಟು ದೊಡ್ಡದನ್ನ ನೀನು ಮಧ್ಯದಲ್ಲಿ ಕಾಲಮ್ ಇಲ್ಲದೆ ಕಟ್ಸೋದು ಸರಿ ಅಲ್ಲ ಅಂತ ಮೇಲ್ಗಡೆ ಮನೆ ಬೇರೆ ಇದೆ. ಮನೆ ಬೇರೆ ಇರುತ್ತೆ, ಮಾಡಬಾರ್ದು ಹಾಗೆ ಅಂತೇಳಿ ಅದು ಮಾಡಿ ಹೀಗೆ ಮಾಡು ಅಂತ ಬಲವಂತ ಅವರು ಇನ್ಸಿಸ್ಟ್ ಮಾಡಿದ್ದ ಅದೇ ಇದೆರಡು. ಆ್ಯಂಡ್ ಅವ್ರಿಗೆ ಬೇಕಿದ್ದ ದೇವ್ರ ರೂಮ್, ಹ್ಮ್. ಇದು ಹಿಂಗೆ ಬೇಕು ನನಗೆ ಅಂತ. ನನಗೆ ಅವರು ಹೇಳಿದ್ರು ಮಾಡಲೇಬೇಕಿತ್ತು ನಾನು, ಅದರಲ್ಲೇನು ಇದಿಲ್ಲ. ಸೊ ಇಲ್ಲಿ ಬಂದದ್ದು. ಆ್ಯಂಡ್ ಇಲ್ಲಿ ಇದ್ದಾಗ ಮೊದಲು ಒಂದು ನಮ್ಮ ಪವನ್ ಹಾಡ್ದ. ಅವಾಗ ಏನಂದರೆ ಏನು ವ್ಯವಸ್ಥೆ ಇರಲಿಲ್ಲ, ಒಂದು ಟೀಪಾಯ್ ಮೇಲೆ ಮೈಕ್ ಇಟ್ಬಿಟ್ಟು ಅವನಿಗೆ ಹಾಡು ಅಂತ. ಅವ್ರಿಗೆ ನುಡಿಸಿದವರು ಬಾಲು ರಘುರಾಮ್ ಆ್ಯಂಡ್ ನಮ್ಮ ಇವರು ಮೃದಂಗದಲ್ಲಿ ನಾರಾಯಣ ಸ್ವಾಮಿ ಅವರು ನುಡಿಸೋದು. ಸುಮ್ಮನೆ ಮಾಡಿ ನೋಡಿದ್ವಿ ಒಂದು 2 hours. ದೆನ್ ನಿಧಾನಕ್ಕೆ ಇಲ್ಲಿ ಕಚೇರಿ ಮಾಡ್ಬೋದು ಅನಿಸಿ ಮಾಡಿದಾಗ ಆಮೇಲೆ ನನ್ನ ಪ್ರಸನ್ನ ಅಂತ ನನ್ನ ಕಸಿನ್ನು, ಅವ್ನ ನಾಟಕದ ಪ್ರಸನ್ನ ಅಂತಲೇ ಹೆಸರು. ಹೌದು, ಅವರು ಇದರಲ್ಲಿ ಇದ್ರಲ್ಲ, ಈಗ ಹೆಗ್ಗೋಡು ಈಗ ಈಗ ಮೈಸೂರಿಗೆ ಓಡಾಡ್ತಿರ್ತಾನೆ. ಈಗ ಅವನು ಬಂದು ಹೇಳ್ತಾನೆ, ನೀನು ಸುಮ್ಮನೆ ಹಾಗೆಲ್ಲ ಮಾಡಬೇಡ, ಒಂದು ಟ್ರಸ್ಟ್ ಅಂತ ಓಪನ್ ಮಾಡಿ ಅದ್ರ ಮುಖಾಂತರ ಮಾಡಿದ್ದಕ್ಕೂ ಒಂದು ಅರ್ಥ ಇರುತ್ತೆ ಅಂತಂದ. ಅವನು ಒಬ್ಬ ಟ್ರಸ್ಟಿ ಆದ. ದೆನ್ ಅವನ ಮುಖಾಂತರವೇ ನನಗೆ ಅನಂತಮೂರ್ತಿಗಳು, ಅನಂತಮೂರ್ತಿಗಳು, ದೆನ್ ಪ್ರೊಫೆಸರ್ ಮರಳುಸಿದ್ದಪ್ಪ ಅವರು ಮೊದಲು ಅಧ್ಯಕ್ಷರು ಅವರೇ ಅಂತ ಕಾಣುತ್ತೆ. ಅವ್ರು ಮೊದಲನೇ ಅಧ್ಯಕ್ಷರೇ ಅವರು. ಅವರು ಎಲ್ಲ ಬಹಳ ಸಲಹೆ ಕೊಡೋರು, ಬರೋರು, ಅಟೆಂಡ್ ಮಾಡೋರು, ಸಂತೋಷವಾಗಿ ಮಾತಾಡ್ಸೋರು ಎಲ್ಲರನ್ನು. ದೆನ್ ಚಿರಂಜೀವಿ ಸಿಂಗ್ ಅವರಿದ್ದರು, ಇದ್ದಾರೆ ಈಗಲೂ ಅವರು ಟ್ರಸ್ಟಿಯಾಗಿದ್ದಾರೆ. ದೆನ್ ಅಜಯ್ ಕುಮಾರ್ ಸಿಂಗ್ ಪೊಲೀಸ್, ರಿಟೈರ್ಡ್ ಪೊಲೀಸ್ IGP, ಅವರು ಒಬ್ಬ ಟ್ರಸ್ಟಿ. ದೆನ್ ಇವರು HN ಸುರೇಶ್ ಈಸ್ ಆಲ್ಸೋ ಅವರು. ಹೀಗೆ ಅವರು ಎಲ್ಲರ ಜೊತೆಯಲ್ಲಿ ಇದು ಪ್ರಾರಂಭ ಮಾಡಿದ್ದಾಯಿತು. ಆದರೆ ಮೂಲತಃ ನನಗೆ ಇದ್ದದ್ದು ಯಾವುದೇ ರೀತಿಯ ಹಣವನ್ನು ಅಪೇಕ್ಷಿಸದೆ ನಾವು ದುಡಿದಿದ್ದರಿಂದಲೇ ನಾವು ಮಾಡಬೇಕು ಅನ್ನೋದು. ಆ ಕೈಲಾಗೋಷ್ಟಂಕೂ ಮಾಡಬೇಕು. ಕೈಲಾಗಲ್ಲ ಅಂತಂದಾಗ ಇದನ್ನು ನಿಲ್ಲಿಸಬೇಕು, ಇಲ್ಲ ಮರ್ಯಾದೆಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಇರಬೇಕು. ಎಷ್ಟು ಸಣ್ಣ ಸಣ್ಣ ಕಾರ್ಯಕ್ರಮಗಳಾದರೆ ಅಷ್ಟೇ ಮಾಡೋಣ ಅಂತಂದು ಇದ್ದದ್ದು. ಹಾಗೆ ಅನನ್ಯ ಆಯಿತು. ಈ ಒಂದು ಹಿನ್ನೆಲೆಯಿಂದ ಬಂದದ್ದು. ಆದರೆ ಒಂದೆರಡು ಬಾರಿ ನಾನು ಏನಾದರೂ ಕಲಿಬೇಕು, ಇನ್ಫ್ಯಾಕ್ಟ್ ಮೃದಂಗ ವಾದನವನ್ನೇ ಕಲಿಬೇಕು ಅಂತ ಶ್ರಮಪಟ್ಟಿದ್ದುಂಟು. ಸುಮಾರು ಒಂದು 6-8 ತಿಂಗಳು 2 ಬಾರಿಗೆ ಮಾಡಿದೆ. ಆದರೆ ಕೈಗಾರಿಕೆಯ ಒತ್ತಡದಲ್ಲಿ ನನಗಾಗಲಿಲ್ಲ. ಬಿಕಾಸ್ ಪ್ರಾಯಶಃ ನಮ್ಮ ಬ್ರೈನ್ ಇರೋದು ಅಷ್ಟೇನೋ, ಸಣ್ಣದೇನೋ. ಸೊ ಅಲ್ಲಿಯ ಒತ್ತಡದ ನಡುವೆ ಇದನ್ನೆಲ್ಲ ಕಲೀಲಿಕ್ಕಾಗಲಿಲ್ಲ, ಬಿಟ್ಬಿಟ್ಟೆ. ಆದರೆ ಯಾವತ್ತೂ ನನಗೊಂದು ಆಸೆ ಆಗ್ತದೆ, ಹೀಗೆ ಒಂದು ಜೊತೆಯಲ್ಲಿ ನಾನು ಕೊಡ್ಬೋದಿತ್ತು, ಕಲ್ತಿದ್ರೆ ನಾನು ಮಾಡ್ಬೋದಿತ್ತು ಅನ್ನೋ ದುರಾಸೆ ಈಗಲೂ ಇದೆ ನನಗೆ. ಯಾವಾಗ ಶೀಘ್ರವಾಗಿ ಈಡೇರಲಿ ಅಂತ. ಸೊ 94-95 ರಿಜಿಸ್ಟರ್ 95 ರಿಜಿಸ್ಟರ್ ಆಯಿತು. 95 ಮೇ 27 ಅವತ್ತು ಒಂದು ಇನಾಗ್ರೇಷನ್ ಅಂತ ಮಾಡಿ ಕಚೇರಿ ಮಾಡಿದ್ದು. ಅಲ್ಲಿಂದ ಸತತವಾಗಿ ನಡ್ಕೊಂಡ್ಬರ್ತಿದೆ. ಸಂಗೀತದ್ದು ಮೊದಲು ಶುರು ಮಾಡಿದ್ದು. ನಂತರದಲ್ಲಿ ಅದೇ ಸಂದರ್ಭದಲ್ಲಿ ಆರೋಗ್ಯದಾರದ ಬಗ್ಗೆ ಯೋಚನೆ ಮಾಡಿದೆ. ಯಾಕಂದರೆ ಆ ಸಂದರ್ಭದಲ್ಲಿ ಬಹಳಷ್ಟು ವಯಸ್ಸಾದಂಥ ಹಿರಿಯ ಸಂಗೀತಗಾರರು, ವಯಸ್ಸು ಅಂತ ಅನ್ನಬಾರ್ದು, ಹಿರಿಯರು ಇದ್ದರು, ಆರೋಗ್ಯದ ಸಮಸ್ಯೆಗಳಿರೋದು. ಸೊ ಅವ್ರನ್ನೆಲ್ಲ ನೋಡಿ ಏನಾದರೂ ನಾವು ಮಾಡಬೇಕು ಅಂತ ಹೇಳಿ ಅದು ಪ್ರಾರಂಭಿಸಿದ್ದು. ಅವ್ರಿಗೆ ಅದರಲ್ಲಿ ಸಾಧ್ಯವಾದಷ್ಟು ನಾವು ಕೊಡ್ತಾ ಬಂದದ್ದು ಅದು ಒಂದು. ದೆನ್ ಓದೋದ್ರ ಬಗ್ಗೆ ಸಹಜವಾಗಿ ನನ್ನ ವೃತ್ತಿಯಿಂದ ನನಗೆ ಬೇಕಿದ್ದದ್ದು. ಸೊ ಹಾಗಾಗಿ ಈ ಒಂದು ಲೈಬ್ರರಿಯನ್ನು ಶುರು ಮಾಡಿದ್ದು. ದೆನ್ ಅದೇ ಥರ ಭಾಳಷ್ಟು ಜನ ಅವರ ಕ್ಯಾಸೆಟ್ಗಳು ಅದು ಇದು ತಂದುಕೊಡೋರು. ಆಗ ಕ್ಯಾಸೆಟ್ಗಳು ಹೊರಗೆ ಹೋಗ್ತಿದ್ದಂಥ ಸಮಯ ಅದು. ಆಗಲೇ CD ತಿರುಗ್ತಾ ಇತ್ತು 30 ವರ್ಷದ ಹಿಂದೆ. ಸೊ ಅದನ್ನು ಒಂದು ಡಿಜಿಟೈಸ್ ಮಾಡುವಂಥ ಕೆಲಸ ತಗೊಂಡ್ವಿ. ಹಾಗೆ ಫೋಟೋಗ್ರಫಿ ನನ್ನ ಹಾಬಿ ಆದ್ದರಿಂದ ಎಲ್ಲೆಲ್ಲಿ ಸಿಗ್ತಿತ್ತು ಹಿರಿಯ ಸಂಗೀತಗಾರದ್ದು ಅವ್ರದ್ದೆಲ್ಲ ಒಂದು ಬೇರೆ ರೀತಿಯ ಭಿನ್ನ ರೀತಿಯ ಅದು ಸ್ಟುಡಿಯೋ ಫೋಟೋ ಥರ ಇರಬಾರ್ದು ಅನ್ನೋದು ನನಗೆ. ಸೊ ಆ ಥರದಲ್ಲಿ ತೆಗಿತಾ ಹೋದೆ. ಹೀಗೆ ಒಂದಷ್ಟು ನನಗೆ ತಿಳಿದಿರುವಂಥ ವಿಷಯಗಳನ್ನು ಇಲ್ಲಿ ಹೇಗೆ ಅಳವಡಿಸ್ಬೋದು ಅನ್ನೋ ರೀತಿಯಲ್ಲಿ ಮಾಡ್ತಾ ಹೋದ. ಸೊ ಹಾಗೆ ನಡ್ಕೊಂಬಂದಿದೆ. ಅದಾದ ನಂತರ ನನಗಿಂತ ಜಾಸ್ತಿ ಅನನ್ಯದ ಬಗ್ಗೆ ನಿಮಗೆ ಗೊತ್ತಿದೆ. ನೀವು ಸದಾ ನಮ್ಮ ಜೊತೆ ಇದ್ದು ಬೆಂಬಲವಾಗಿ ಆರೋಗ್ಯದಾರ ಕಾನ್ಸರ್ಟ್ಸ್ ಇರ್ಬೋದು ಎಲ್ಲ, ಅಲ್ಲಲ್ಲ ಅದು ಸ್ಫೂರ್ತಿ ನೀವೇನೆ ಸರ್. ಈ ಸಭಾಂಗಣಕ್ಕೆ ಬರೋದಾದ್ರೆ
ಮೊದಲಿಗೆ ನಿಮ್ಮ ಕಾರ್ಯಕ್ರಮಗಳು ಮಾತ್ರ ನಡೀತಾ ಇತ್ತು. ಹೌದು. ಆ ನಂತರದಲ್ಲಿ ಬೇರೆ ಸಂಗೀತ ಶಾಲೆಗಳು, ನೃತ್ಯಕ್ಕೆ ಸಂಬಂಧಪಟ್ಟಿದ್ದು, ಹೌದು. ಮತ್ತು ಇಲ್ಲಿ ಸೋದಾಹರಣ ಭಾಷಣಗಳು, ಹೌದು. ಇದೆಲ್ಲ ಶುರುವಾಯಿತು. ಅದರದ ನಿಮಗೆ ಅನುಭವ? ಅಲ್ಪ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನನಗೆ ನಾನು ಮೋಸ ಮಾಡ್ಕೊಂಡಾಗ. ಆದರೆ ಆ ಕೊಟ್ಟ ಸಂತೋಷ ಇರುತ್ತೆ ನೋಡಿ, ಅದು ಅದಕ್ಕೆ ಮೀರಿರುತ್ತೆ. ಹೌದು. ಈಗ ಎಷ್ಟೋ ಸಂಸ್ಥೆಗಳವರು ಎಷ್ಟು ಹಣ ಉಳಿದ್ರೂ ಬೇಕಿರುತ್ತೆ, ಯಾಕಂದ್ರೆ ಪಾಪ ಅವರವರೇ ದುಡಿದಿದ್ದರಲ್ಲಿ ಮಾಡ್ತಾ ಇರ್ತಾರೆ. ಈಗ ಮೊನ್ನೆ ಕೂಡ ನಮ್ಮ ಕಾಟೋಟಿಯವರು ಅವ್ರದ್ದೊಂದು ಯಾರೋ ಹಿರಿಯರು ಬಂದಿದ್ರು, ಅವ್ರದ್ದು ಜೊತೆಯಲ್ಲಿ ಒಂದು ಉಪನ್ಯಾಸ ಇಟ್ಕೊಂಡಿದ್ರು. ಅದಲ್ಲದೆ ನೃತ್ಯದವರು ನೃತ್ಯದ್ದು ಒಂದು ನಾವು ಮಾಡ್ತಿರ್ತೇವೆ ಇಲ್ಲಿ, ಒಂದು ಚೇಂಬರ್ ಕಾನ್ಸರ್ಟ್ ಥರ ಅದನ್ನು. ಬಟ್ ಪ್ರಾಕ್ಟೀಸಿಗೆ ಜನಗಳಿಗೆ ಅವ್ರಿಗೆ ಜಾಗ ಇರೋದಿಲ್ಲ. ಇಲ್ಲಿ ಎಲ್ಲರೂ ಅದನ್ನ ಉಪಯೋಗಿಸ್ಕೋತಾರೆ. ಅದಕ್ಕೆ ನೃತ್ಯ ಕಲಾವಿದರು ಈ ಕಾಲದಲ್ಲಿ ಜಾಮ್ ರೂಮ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಪ್ರಾಕ್ಟೀಸ್ ಮಾಡೋದು ಒಂದು ಜಾಮ್ ರೂಮು, ಸ್ಟುಡಿಯೋ, ಇದೆಲ್ಲ ಬರುತ್ತೆ. ಖಂಡಿತವಾಗಿ ಸರ್, ಇಲ್ಲಿ ಒಂಥರ ಅವ್ರಿಗೆ ಕಾಫಿಯೂ ನಮ್ಮ ಮನೆ ನಾನೇ ತಂದು ಕೊಟ್ಬಿಟ್ಟು ಮಾಡಿ ಚೆನ್ನಾಗಿ ಕಳಿಸ್ತೀನಿ. ವಾಟ್ ಎವರ್ ಹೆಲ್ಪ್. ಆ್ಯಂಡ್ ಭಾಳ ಜನಕ್ಕೆ ನಾನು ಇದು ಹೇಳಿದ್ದೀನಿ, ಇದು ನಂದು ನಾನು ಅಂದ್ಕೊಂಡೇ ಇಲ್ಲ. ದಿಸ್ ಬಿಲಾಂಗ್ಸ್ ಟು ಆರ್ಟಿಸ್ಟ್. ಸೊ ನೀವು ಯಾವ ರೀತಿಯ ಸಂಕೋಚವಿಲ್ಲದೆ ಕೇಳ್ಬೋದು ಅಂತಲೇ ಹೇಳ್ತೇನೆ. ನನಗೆ ಸಂತೋಷ, ಉಪಯೋಗ ಆಗ್ತಿದಲ್ಲ ಅನ್ನೋದು ಸಂತೋಷ. ಕೇವಲ ನಮ್ಮ ಕಾರ್ಯಕ್ರಮ ಅಂದರೆ ತಿಂಗಳು 1-2 ಆಗತ್ತೆ. ಬಟ್ ದಿನನಿತ್ಯ ಏನಾದರೂ ಒಂದಿರೋದ್ರಿಂದ ಖಂಡಿತ ಖುಷಿ. ಅದರಲ್ಲಿ ಕಷ್ಟ ಇದೆ, ನನಗೆ ಗೊತ್ತು. ಚೇರ್ ಹಾಕಬೇಕು, ಮೈಕ್ ಸರಿ ಮಾಡಬೇಕು, ಅದನ್ನು ಬುಕ್ ಮಾಡೋರಿಗೆ ಅದೆಲ್ಲ ಯೋಚನೆ ಇರಲ್ಲ. 6 ಕೇಂದ್ರ 5:45 ಬರ್ತಾರೆ. ಸೊ ಈ ಮೂಲಕ ನಾನು ಹೇಳೋದೇನೆಂದರೆ, ನೀವೇನೇ ಮಾಡಿ 1 ಅವರ್ ಮುಂಚೆ ಬನ್ನಿ, ಬಂದು ಅವ್ರ ಜೊತೆ ಕೈ ಜೋಡಿಸಿ, ಒಂದು ಚೇರ್ ಹಾಕಿ, ಮೈಕ್ ಹಾಕಿ, ಅದು ಉಪಯೋಗ ಆಗುತ್ತೆ ಅವ್ರಿಗೆ, ಅವ್ರಿಗೂ ಸಂತೋಷ ಆಗುತ್ತೆ. ಅವ್ರು ಇನ್ನೇನು ಕೇಳೋದಿಲ್ಲ. ನೀವೇ ಹೇಳಿದ್ರಿ, ಮೂಲತಃ ನೀವು ವಿಜ್ಞಾನಿ, ಸೊ ಓದೋದು ನಿಮ್ಮ ಹವ್ಯಾಸ. ಈ ಸಂಗೀತದ ಪುಸ್ತಕಗಳು ಹೇಗೆ ಶುರು ಮಾಡ್ಕೊಂಡ್ರಿ? ಅಷ್ಟೊಂದು ಸುಮಾರು ಇದೆಯಲ್ಲ, ಎಲ್ಲೂ ಸಿಗದೇ ಇರೋಂಥ ಪುಸ್ತಕಗಳು. ಅದು ನಾನು ಮೊದಲು ಶುರು ಮಾಡಿದ್ದು ಶ್ರುತಿ. ಅದು ಏಕಾಯ್ತು ಅಂದರೆ, ಹೇಗೆ ಅಂದರೆ BVK ಅವರು ಭಾಳ ಪರಿಚಯ ಆದರು, ಆ್ಯಂಡ್ ವೆರಿ ಹೆಲ್ಪ್ಫುಲ್ ಟು ಮೀ. ಅವ್ರಿಗೆ ನೀವು ಹೇಳಿದಾಗೆ ಯಾವುದೋ ಕ್ಷೇತ್ರದಿಂದ ಬಂದು ಇಲ್ಲೇನೋ ನೀವು ಮಾಡಬೇಕು ಅಂತಿದ್ದೀರಾ, ವಿ ಶುಡ್ ಸಪೋರ್ಟ್ ಯು ಅನ್ನೋ ಥರದ್ದು ಅವರ ಅನಿಸಿಕೆ ಇತ್ತು. ಅವ್ರ ಪರಿಚಯ, ಅವ್ರ ಮುಖಾಂತರ ನನಗೆ ಪಟ್ಟಾಭಿರಾಮನ್ ಅವರು, ಶ್ರುತಿಯ ಎಡಿಟರ್, ಅವ್ರು ಪರಿಚಯ ಆದರು. ಇನ್ಫ್ಯಾಕ್ಟ್ ಅವರು ಹಿ ವೆಂಟ್ ಟು ದಿ ಎಕ್ಸ್ಟೆಂಟ್ ನನ್ನ ಶ್ರುತಿಯ ಒಬ್ಬ ಟ್ರಸ್ಟಿಯನ್ನಾಗಿಯೂ ಮಾಡಿಬಿಟ್ರು. ನಾನು ಹೇಳಿದೆ, ಆಗಲ್ಲ ಸರ್, ನಂಗೆ ಇಲ್ಲಿಂದ ಏನು ಮಾಡೋದು, ಇಲ್ಲ ನೀವು ಇರಬೇಕು ಅಂತಂದ್ರು, ಮಾಡಿದ್ರು. ಸೊ ಅಲ್ಲಿಂದ ಎಲ್ಲ ಪುಸ್ತಕಗಳು ಬಂತು. ಇದಲ್ಲದೆ BVK ಅವರು ಕೂಡ ತಮ್ಮಲ್ಲಿದ್ದಂಥ ಮೊದಲನೇ ಬಾರಿ ಅವರಲ್ಲಿದ್ದ ಡೂಪ್ಲಿಕೇಟ್ಗಳೆಲ್ಲ ಕೊಟ್ಟರು. ನಾನು ಹೋದಾಗ ಕೊಂಡು ಬರ್ತಿದ್ದೆ. ಆಮೇಲೆ ಅವ್ರ ನಂತರ ಅವರ ಮನೆಯವರು ಕರೆದು ಬಿಟ್ಟು ಅವ್ರದ್ದೆಲ್ಲ ಪುಸ್ತಕಗಳನ್ನು ಕೊಟ್ಟರು. ಸೊ ಹೀಗಾಗಿ ಒಬ್ಬೊಬ್ರದ್ದು, ಈಗ ಇನ್ಫ್ಯಾಕ್ಟ್ ನೆನ್ನೆ ಕೂಡ ನನ್ನ ಸ್ನೇಹಿತರೊಬ್ಬರು ಸಿಕ್ಕು, ನನ್ನ ಹತ್ರ ಇದೆಲ್ಲ ಇದೆ, ನಾನು ತಂದು ಕೊಡ್ತೀನಿ. ಈಗ ಇನ್ನೂ 100 ಪುಸ್ತಕಗಳಿದೆ, ಇಟ್ಟಿದ್ದೇನೆ, ಜೋಡ್ಸೋಕ್ಕೆ ಆಗ್ತಿಲ್ಲ, ನನಗೆ ಇನ್ನೂ ಟೈಮ್ ಆಗ್ತಿಲ್ಲ. ಸೊ ಹೀಗೆ ಮನೆಯಲ್ಲಿ ಯಾರ್ಯಾರ ಮನೇಲಿ ಇದೆ, ನೆಕ್ಸ್ಟ್ ಜನ್ರೇಷನ್ನವರು ಹೋಗಿ ಇವರಿಗೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇರೋರೆಲ್ಲ ತಂದು ಕೊಡ್ತಾ ಇದ್ದಾರೆ. ರೆಕಾರ್ಡಿಂಗ್ಸು ಹಾಗೆ, ಹೌದೌದು, ಎಲ್ಲನೂ ಬರ್ತಾ ಇದೆ. ನನ್ನ ಶ್ರಮ ಭಾಳ ಇದೆ ಅಂತ ಏನು ನನಗೆ ಅನ್ಸೋದಿಲ್ಲ. ಇಟ್ ಈಸ್ ಒಂಥರ ತಾನಾಗಿಯೇ ಬರ್ತಾ ಇರೋದು. ಶ್ರಮ ಇಲ್ಲದೆ ಏನು ಸರ್, ಎಲ್ಲ ಈ ಬುಕ್ನೆಲ್ಲ ಒಂದು ಸೆಗ್ರಿಗೇಟ್ ಮಾಡಿ ಜೋಡಿಸೋದು ಇದೆಯಲ್ಲ, ಹಾಗೆ ಆಡಿಯೋ ಲೈಬ್ರರಿನೂ ಮಾಡ್ಕೊಂಡ್ರಿ, ಸ್ಟುಡಿಯೋನು ಒಂದು ನಿಮ್ಮ ಹಳೆ ಬಿಲ್ಡಿಂಗಲ್ಲಿ 17ನೇ ಕ್ರಾಸ್ ಹತ್ರ 17 ಮಧ್ಯೆ ಮಾಡಿದ್ರಿ. ಸೊ ಹೀಗೆ ನನಗೇನು ಅನಿಸುತ್ತೆ, ನಿಮ್ಮನ್ನು ತಾರೀಫ್ ಮಾಡೋದು ಒಂದಾದರೆ, ಡಾಕ್ಟರ್ ಪ್ರಮೀಳಾ ಅವರು, ನಿಮ್ಮ ಮನೆಯವರು, ಅವ್ರೂ ತಾರೀಫ್ ಮಾಡಬೇಕು. ಬಂದ ಲಾಭ ಎಲ್ಲ ಈಗ ಕಲೆಗೆ, ಕಲಾವಿದ್ರಿಗೆ ಹಾಕ್ತಿದಾರಲ್ಲ ಅಂತ ಏನೂ ಇಲ್ಲದೆ, ಆಕೆನೂ ಪಾಪ ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಕಾಫಿ ಅಂದರೆ ಕಾಫಿ ಮಾಡಿಕೊಟ್ಟು, ತಿಂಡಿ ಅಂದರೆ ತಿಂಡಿ ಮಾಡಿಕೊಟ್ಟು, ಅವ್ರಿಗೂ ಅದು ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತಾ? ಇಂಟ್ರೆಸ್ಟ್ ಇದೆ, ಕೇಳುವ. ಹಾಸನದಲ್ಲಿ ಇದ್ದದ್ದು ಅವರು ಮುಂಚೆ, ಅಲ್ಲಿ ಕೇಳಿ ಆಸಕ್ತಿ ಇತ್ತು. ಆದರೆ ಇಲ್ಲಿ ಈಗ ನಾನು ಗಂಭೀರವಾಗಿ ತಗೊಂಡ್ಮೇಲೆ 95 ನಂತರ ಎಲ್ಲೋ ಒಂದು ರಿಯಲೈಸೇಷನ್ನು, ಈ ಮನುಷ್ಯ ಬಿಡೋದಿಲ್ಲ ಅಂತ. ಬೆಸ್ಟ್ ಥಿಂಗ್ ಈಸ್ ಟು ಗೋ ವಿತ್ ದಿ ವಿಂಡ್. ಸೊ ಶಿ ಹೆಲ್ಪ್ಸ್.
ಹೌದು. ಅದು ಹೆಲ್ಪ್ಸ್ ಅನ್ನೋದು ಯಾವ್ದು ಕಾರಣಕ್ಕಾಗಿ ಅನ್ನೋದು ನನಗೂ ಇನ್ನೂ ಅನಲೈಸ್ ಮಾಡೋಕ್ಕಾಗಲ್ಲ. ಆದರೆ ಬೈಸ್ಕೊಳ್ತಿರ್ತಾನೆ. ಅಂದರೆ ಎಲ್ಲೋ ನನಗೆ ಶ್ರಮ ಆಗ್ತಾ ಇದೆ, ಮಾಡೋಕ್ಕಾಗಲ್ಲ ಹಾಗೆ ಅಂತ. ನಾನು ಅಂದ್ರೆ ಆ, ಆರೋಗ್ಯದ ಆರ್ಥಿಕವಾಗಲ್ಲ, ಆರೋಗ್ಯವಾಗಿ ಆರೋಗ್ಯವಾಗಿ ಆರ್ಥಿಕವಾಗಿ ನಾವು ಎಂದೂ ದುಡ್ಡಿನ ಬಗ್ಗೆ ಚರ್ಚೆ ಮಾಡೋದೇ ಇಲ್ಲ. ಅದು ಅನನ್ಯದ ಖರ್ಚು ಪೂರ್ತಿ ನಾನು ಯಾವತ್ತೂ ಆಕೆ ಬಂದು ಇದಕ್ಕೆ ಯಾಕೆ ಅನನ್ಯಕ್ಕೆ ಇಷ್ಟು ಖರ್ಚು ಮಾಡ್ತಿದ್ರೆ ಏನು ಅಂತ ಕೇಳಿದ್ದಿಲ್ಲ. ಈ 31 ವರ್ಷದಲ್ಲಿ ಅದು ಬಂದೇ ಇಲ್ಲ. ನಾನು ಎತ್ತರಿದೆ, ನಾನು ಮಾಡ್ತೇನೆ, ಊಟ ತಿಂಡಿ ಇದೆಯೋ ಇಲ್ಲೋ ಸಾಕು. ಆ್ಯಂಡ್ ನಮ್ಮ ಜೀವನದ ರೀತಿ ಕೂಡ ಹೆಚ್ಚಿಗೆ, ಇನ್ಫ್ಯಾಕ್ಟ್ ಯಾರೋ ಹುಡುಗರುಗಳು ಬಂದಾಗ ಏನು ಬೇಕಾಯ ಅಂತಂದು ಅವರೆಲ್ಲೋ ಇಲ್ಲೊಂಚೂರು ಹೋಗಿ ಐಸ್ ಕ್ರೀಮ್ ತಿಂದು ಬರೋಣ ಅಂತಾರೆ. ಜೊತೆಗೆ ಹೋಗಿ ಐಸ್ ಕ್ರೀಮ್ ಅವ್ರಿಗೂ ಕೊಡ್ತೀನಿ, ನಾನು ತಿಂದು ಬರ್ತೀನಿ. ತಿನ್ನಬಾರ್ದು ಆದರೂ ತಿಂದುಬಿಡ್ತೇನೆ. ಅಂಥದ್ದು ಬಿಟ್ಟರೆ ಬಹಳ ಸಿಂಪಲ್ ಆದ ಜೀವನದ ಶೈಲಿ ನಮ್ಮದು, ಏನು ಬೇಕಿಲ್ಲ. ಇನ್ಫ್ಯಾಕ್ಟ್ ಈ ಜಿಬ್ಬ ಕೂಡ ಯಾರೋ ಕೊಟ್ಟದ್ದು ನನ್ನಲ್ಲ, ನಾನು ಹಂಗೆ ತಗೊಳಕ್ಕೂ ಹೋಗಲ್ಲ. ಸೊ ಹಾಗಿರೋದ್ರಿಂದ ನಮಗೆ ಬರುವ ಹಣ ಏನು ಭಾಳ, ಯಾರೋ ಮೊನ್ನೆ ಅಷ್ಟೇ ನಮ್ಮ ಸ್ನೇಹಿತರಿದ್ದಾರೆ 2-3 ಲಕ್ಷ ಬರೋ ಸಂಬಳ ತೆಗೆದುಕೊಳ್ಳೋರು ತಿಂಗಳಿಗೆ ನಮಗೆ ದುಡ್ಡು ಸಾಲದು ಅಂತಂತಾರೆ. ಇನ್ನೆಂಥ ದುಡ್ಡು ಬೇಕು ಮನುಷ್ಯನಿಗೆ, ಇನ್ನೆಂಥ ಖರ್ಚಿರ್ಬೇಕು ಅವ್ರಿಗೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಪ್ರಕಾರ ಅಂದರೆ ನಾನು ನಿಮ್ಮ ನೋಡಿರೋದು, ಎಷ್ಟು ಬೇಕೋ ದಿನನಿತ್ಯದ್ದಕ್ಕೆ ಅಷ್ಟು ಬಿಟ್ಟು ಮಿಕ್ಕಿದ್ದೆಲ್ಲ ನೀವು ಕಲೆಗೆ, ಕಲಾವಿದರಿಗೆ ಆರೋಗ್ಯದಾರ ಸರ್. ಅದು ನನ್ನ ಇಂಟ್ರಡಕ್ಷನ್ ಇದರಲ್ಲಿ ಹೇಳಲಿಲ್ಲ. ನೂರಾರು ಸಾವಿರಾರು ಜನ ಆರೋಗ್ಯದಾರದಿಂದ ಸಹಾಯ ಪಡ್ಕೊಂಡಿದ್ದಾರೆ. ಅದು ತುಂಬ ದೊಡ್ಡ ಕೆಲಸ ಸಾರ್ ಮಾಡ್ತಾ ಇರೋದು. ಅದರಲ್ಲೂ ಕೋವಿಡ್ ಅದು 2 ಸಾರಿ ಬಂತು ನಮಗೆ. ಅದರಲ್ಲಿ ನಾನು ಅವ್ರಿಗೆ ಸುಮಾರು ಹೆಸರನ್ನು ಕೊಡ್ತಿದ್ದೆ. ಅದೇನು ಬರೀ ಕರ್ನಾಟಕದವರಲ್ಲ, ಬೇರೆ ಬೇರೆ ರಾಜ್ಯದವರು ಅಲ್ಲ, ಎಲ್ಲರಿಗೂ ಒಂದು ರೀತಿ ಆರ್ಥಿಕ ಸಹಾಯ ಮಾಡಿದಂಥವ್ರು. ಆರೋಗ್ಯದಾರ ಹೇಗೆ ನಿಮ್ಮ ತಲೆಗೆ ಬಂತು ಸರ್? ಅದು ನಂಗೆ ಜ್ಞಾಪಕ ಇದೆ. ನೀವು ಡಾಕ್ಟರ್ಗಳನ್ನೆಲ್ಲ ಪೂಲ್ ಮಾಡಿ, ಸಂಗೀತಗಾರರು ಅಲ್ಲಿ ಹೋದರೆ ಸ್ವಲ್ಪ ಕನ್ಸಲ್ಟೇಷನ್ ಕಡಿಮೆ, ಟ್ರೀಟ್ಮೆಂಟ್ ಕಡಿಮೆ, ಮತ್ತು ಮೆಡಿಕಲ್ ಶಾಪ್ಗಳು ಕೆಲವೊಂದು ಮಾಡಿ ಅಲ್ಲಿ ಹೋಗಿ ಸಂಗೀತಗಾರ ಹೋದರೆ ಸ್ವಲ್ಪ ಕಡಿಮೆ, ಇದೆಲ್ಲ ಮಾಡಿದ್ರಿ. ಇಲ್ಲಿ ಇದಕ್ಕೆ ಬೆಂಬಲವಾಗಿ ನಿಂತವರು ನಮ್ಮ ಡಾಕ್ಟರ್ ಪದ್ಮನಾಭರಾವ್ ಆ್ಯಂಡ್ ಡಾಕ್ಟರ್ ನಂದಿನಿ ದೇವಿ. ಹೌದು. ಅನ್ಫಾರ್ಚುನೇಟ್ಲಿ ಪದ್ಮನಾಭರಾವ್ ಅವರು ಇಲ್ಲ ಈಗ ನಮ್ಮ ಜೊತೆ. ಅವ್ರ ಕ್ಲಿನಿಕಲ್ಲೇ ಎಲ್ಲರಿಗೂ ಟೆಸ್ಟು ಅದು ಅರೇಂಜ್ ಮಾಡಿ, ಇನ್ಫ್ಯಾಕ್ಟ್ ವೆರಿ ಅನ್ಫಾರ್ಚುನೇಟ್, ನನಗೆ ಭಾಳ ಸರ್ತಿ ನಿಮ್ಮ ಗುರುಗಳು ಕೂಡ ರಾಜ್ಗೋಪಾಲ್ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ದು ಅಲ್ಲಿಗೆ ತನಕ ಗೊತ್ತಿರಲಿಲ್ಲ ಅವ್ರಿಗೂ. ಅದರಿಂದ ಗುಣ ಆಯಿತು ಅಂತ ಹೇಳಾರೆ, ಬಿಕಾಸ್ ಅದು ದಾಟಿಬಿಟ್ಟಿತ್ತು ಆ ಸ್ಟೇಜನ್ನು. ಆದರೆ ಅವರು ಉಳಿದ 2-3 ತಿಂಗಳಲ್ಲಿ ಮನೆಯನ್ನು ಹೇಗೆ ಒಂದು ಪ್ಲ್ಯಾನ್ ಮಾಡಬೇಕು, ಮನೆಯಲ್ಲಿ ನಾ ಇಲ್ಲದಿದ್ದಾಗ ಹೇಗಿರಬೇಕು ಅನ್ನೋದನ್ನು ಅವ್ರು ಹೇಳಿದ್ರು ಕೂಡ. ಅದೆಲ್ಲ ಆದಮೇಲೂ ಸರ್, ಇದು ಮುಂಚೆ ತಿಳಿದದ್ದು ನಾನು ಮನೆ ಹೀಗಿರಬೇಕು ಅಂತ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕಾಯ್ತು ಅಂತ. ಸೊ ಅದು ಮಾಡಿದ್ದು ಒಂದು ಏನು ಮೆಡಿಕಲ್ ಚೆಕಪ್ ಕ್ಯಾಂಪ್ ಥರ ಅಲ್ಲಿಂದ ಶುರು ಆಯ್ತು. ಅವರು ಭಾಳ ಹೆಲ್ಪ್ ಮಾಡೋರು. ಅವ್ರು ಕ್ಲಿನಿಕಲ್ಲೇ ಮಾಡ್ತಿದ್ದೆ. ಅವರು ಹಾಡೋರಲ್ಲ? ಹಾಡೋರು. ಪದ್ಮನಾಭ್ ಕೂಡ ಹಾಡೋರು. ಪಾಪ ಸುಮಾರು ಜನ ಎಲ್ಲ ಏರಿಯಾಗಳಲ್ಲೂ ಮೆಡಿಕಲ್ ಶಾಪ್ನವ್ರು ಕೂಡ ಮುಂದೆ ಬಂದಿದ್ರು. ಒಂದು 10%, 15%. ಇಲ್ಲಿ ಇವರು RV ಮೆಟ್ರೋಲ್ ಅವ್ರು 30% ಕೊಟ್ಟಿದ್ರು. ಹೀಗೆ ಇತ್ತು. ಆ್ಯಂಡ್ ಕೆಲವು ಯಂಗರ್ ಜನ್ರೇಷನ್ನಲ್ಲಿ ಕಚೇರಿಗಳು ಇಲ್ದಿದ್ದಾಗ ನಾವು ಹಾಗೆ ಹಿಂಗೆ ಸರ್ ದುಡ್ಡು ಹೇಗಾದ್ರೆ ಅವ್ರಿಗೂ ಒಂದು ಆತ್ಮಾಭಿಮಾನ ಇರ್ತದೆ. ಹಾಗಿದ್ದು ಒಂದು ಕೆಲಸ ಮಾಡಿ, ನನಗೆ ಆನ್ಲೈನಲ್ಲೇ ಇಷ್ಟ ಇರಲಿಲ್ಲ, ಆದರೆ ಇಲ್ಲಿ ಕರ್ಟನ್ನೆಲ್ಲ ಹಾಕ್ಬಿಟ್ಟು ಒಂದು ಇದಕ್ಕೆ ರೆಕಾರ್ಡಿಂಗಿಗೆ ಸವಲತ್ತು ಮಾಡಿ ಆನ್ಲೈನ್ ಮಾಡ್ಬಿಡೋಣ ಅಂತ ತೊಗೊಂಡು ಅಂತ ಅವರ ಸಂಭಾವನೆಯನ್ನು ಅವ್ರಿಗೆ ಕೊಡೋ ಹಾಗೆ ಮಾಡಿಬಿಟ್ಟ. ಸೊ ಅವ್ರಿಗೆ ಕಚೇರಿ ಕೊಟ್ಟಿದ್ದಕ್ಕೆ ನಾವು ಸಂಭಾವನೆ ತೊಗೊಂಡಂಗೆ ಆಯಿತು. ಹೌದು. ನಮಗೆ ಓಕೆ, ಒಂದು ಕಚೇರಿಯೂ ಆಯಿತು, ಆ ನೆವದಲ್ಲಿ ಕೊಟ್ಟಂಗೂ ಆಗುತ್ತೆ. ನೀವು ಆರೋಗ್ಯದ ಧಾರಣ ಶುರು ಮಾಡಿದ್ದು ಬಹಳ ಮುಂಚೆ. ಇದೆಲ್ಲ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋ ಸುಮಾರು 2010 ಹತ್ತಿರದಲ್ಲಿ ಅಲ್ವಾ ಸರ್? ಹೌದು 2010. 25 ವರ್ಷ ಆಯಿತು. ಅವಾಗಿಂದ ಈಗಲೂ ಎಷ್ಟೋ ಸಾರಿ ನೀವು ಹೇಳ್ತಾನೆ ಇರ್ತೀರಿ, ಯಾರು ಹತ್ತವರು ಇದ್ದರೆ ನೋಡಿ ಹೇಳಿ ಅಂತ. ಅದೆಲ್ಲ ಕಲಾವಿದರಿಗೆ ಬಹಳ, ಅದರಲ್ಲೂ ವೇದಿಕೆಗಳನ್ನ ನೀವು ಬಹಳ ಕಟ್ಕೊಟ್ಟಿದ್ದೀರಿ. ಯಾಕೆಂದರೆ ಎಷ್ಟೋ ಜನ ನನ್ನ ಪ್ರಕಾರ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಅವರು ಸಾಧನೆಗೆ
ಅಟ್ಲೀಸ್ಟ್ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಕಾರ್ಯಕ್ರಮ ಸಿಗಬೇಕು. ಯಾವುದೇ ಕಲೆಗಾರನಿಗೆ ನೃತ್ಯ ಇರ್ಬೋದು, ನಾಟಕ, ಸಾಹಿತ್ಯ, ಅವನ ಕಲೆನ ಅವನ ಬರಹನ 4 ಜನ ಓದಿದ್ರೆ ಕೇಳಿದ್ರೆ ಅವನಿಗೆ ಸಿಗೋ ತೃಪ್ತಿ ಹೌದು, ಅದು ನಿಜ. ನೀವು ಮಾಡ್ತಾನೆ ಬಂದಿದ್ದೀರ. ಇಲ್ಲ ಇಲ್ಲಿ ಮಾಡ್ತೀರಿ, ಇಲ್ಲ ಸೇವಾ ಸದನ ಮಾಡ್ತೀರಿ, ಇಲ್ಲ ಬೇರೆ ಸಂಸ್ಥೆಗಳ ಜೊತೆ ಮಾಡ್ತಾ ಇದ್ದೀರಿ. ಮುಂದೆ ನಿಮ್ಮ ಗುರಿ ಏನು ಸರ್? ನಿಜ ಹೇಳಬೇಕಂದ್ರೆ ಕೈಲಾದಷ್ಟು ಮಾಡ್ತಾ ಹೋಗ್ಬೋದು, ಅಂದರೆ ಶಕ್ತಿ ಇರೋ ತನಕ. ಆರ್ಥಿಕವಾಗಿ ಅಷ್ಟೊಂದು ಯೋಚನೆ ಮಾಡಬೇಕಂತೇನಿಲ್ಲ, ಯಾಕಂದರೆ ಇನ್ನೊಂದು ಸೈಟ್ ಮಾಡ್ತಾ ಇದ್ದೇನೆ ಈಗ. ಅದು ಭಾಳ ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀರ. ಏನು ಚಿಂತಿಲ್ಲ ಸರ್, ಅಲ್ಲಿ ಏನು. ಬಟ್ ಒಂದು ಹೌದು, ನನಗೆ ಇಲ್ಲಿ ಇದು ಒಂದು ಭೌತಿಕ ನರವಧಿಯಲ್ಲ, ಜೊತೆ ಕೈ ಜೋಡಿಸಿ ನಿಜವಾಗಿಯೂ ಮಾಡುವಂಥದ್ದು, ಅದು ಬಹಳ ಜನ ಸಿಗ್ತಾ ಇಲ್ಲ. ಭಾಳ ಅಲ್ಲ, ನನಗೊಂದು 2-3 ಜನ ಕಚೇರಿ ಇದ್ದಾಗ ಸಿಕ್ಕರೆ ಸಾಕು, ನಾನು ಅವ್ರ ಜೊತೆ ಸೇರಿ ಮಾಡ್ಬೋದು. ಸೊ ಅಲ್ಲಿ ಅದಕ್ಕೆ ಹೇಳಿದೆ ಶಕ್ತಿ ಇರೋ ತನಕ ಮಾಡ್ತೇನೆ ಅಂತಂದು. ಹಾಗಂತ ನಾನು ಎಲ್ಲರೂ ನೀವು ಬನ್ನಿ ಅಂತ ಕರೆಯೋಕ್ಕೂ ನನ್ನ ಕೈಲಾಗೋದಿಲ್ಲ. ಅಕಸ್ಮಾತ್ ಅಷ್ಟಾಗಿಯೂ ನನ್ನಲ್ಲಿ ದುಡ್ಡು ಉಳಿದ್ರೆ, ಅಂದರೆ ಅನನ್ಯದಲ್ಲಿ ಅಕೌಂಟಲ್ಲಿ ಇದ್ದರೆ, ಇದೇ ಥರ ಕೆಲಸ ಮಾಡ್ತಿರೋ ಸಂಸ್ಥೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ನಾನು ಸುಮ್ಮನೆ ನೋಡ್ತಾ ಕೇಳ್ತಾ ಕೂತ್ಕೊಂಡ್ಬಿಡ್ತೇನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೇನೆ. ನಿಜವಾಗಿ ಅದು ನನ್ನ ಆಡಿಟ್ ಹತ್ರ ಈಗಾಗಲೇ ಡಿಸ್ಕಸ್ ಮಾಡಿದ್ದೇನೆ. ಅವ್ರು ಹೇಳೋದು ನೀವು ಆದಷ್ಟು ಮಾಡಿ ಅಕಸ್ಮಾತ್ ಆಗದಿದ್ದರೆ ಟ್ರಾನ್ಸ್ಫರ್ ಇಟ್ಟು ಸಂಬಂಧ ಆರ್ಗನೈಸೇಷನ್ ಅಂತ ಅಷ್ಟೇ. ಸರ್, ಒಬ್ಬ ವ್ಯಕ್ತಿ 3 ಅವರ್ 3.5 ಅವರ್ 4 ಅವರ್ ಕೂತು ಎದ್ರೆ ಅವನಿಗೆ ದೇಹದ ಯಾವ ಅಂಗಾಂಗನೂ ನೋವು ಬರಬಾರ್ದು, ಆ ರೀತಿ ಸೀಟಿಂಗ್ ಇರ್ಬೇಕು ಸರ್ ಅಂತ. ಬಟ್ ಈಗ ನನಗೆ ಅದೊಂದು ಚೆನ್ನಾಗಿದೆ. ಆದರೆ ಅದು ಮೆಜರ್ಮೆಂಟ್ ತಗೊಂಡು ಚೇರ್ಗಳನ್ನು ತರಿಸಿ ಬೆನ್ನಿಗೂ ಸ್ವಲ್ಪ ಕುತ್ಕೊಂಡು ನೋಡಿ, ಇಲ್ಲಾಂದ್ರೆ ಕಷ್ಟ ಸರ್. ಹೌದು, 3 ಅವರ್ ಕೂತ್ಕೊಂಡು, ಯಾಕಂದ್ರೆ ಏನೇನೋ ನಡೆಯುತ್ತೆ, ಇಡೀ ದಿನ ಕಾರ್ಯಕ್ರಮ ಇಟ್ಕೊಳ್ಳೋರು ಇರ್ತಾರೆ. ಹೌದು, ಸಿಟ್ಟಿಂಗು, ವಾಶ್ರೂಮು ಇದೆಲ್ಲ ಏನು ಇಲ್ಲ ಅನ್ಬೋದು, ಆದರೆ ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅಂದ್ರೆ ಸಮಾಧಾನವಾಗಿ ಇಡೀ ಕಚೇರಿ ಇರಕ್ಕಾಗೋದೇ ಇಲ್ಲ. ಹೌದು, ಎಂಥ ಮೈಕ್ ಕೊಡಿ ನೀವು, ಲೇಟೆಸ್ಟ್ ಆಫ್ ದಿ ಲೇಟೆಸ್ಟ್, ಅದು ಹಂಗಾಗಿದೆ. ನಲ್ಲಿ ಒಂದು ಒಳ್ಳೆ ಆಡಿಟೋರಿಯಮ್ಮು ಮಲ್ಲೇಶ್ವರಕ್ಕೆ ಬಂತು. ಇರಲಿಲ್ಲ, ಮುಂಚೆ ಇರಲಿಲ್ಲ. ಇವಾಗ ಮಲ್ಲೇಶ್ವರಂ ರಾಮ ಮಂದಿರನೂ ಹಂಗೆ ಆಗ್ಬೋದು, ಅಲ್ಲಿ ಮಾಡ್ಬೋದು. ಬಟ್ ಅದು ಟ್ರಸ್ಟ್ ಇಲ್ಲೊಂದು ಯಾವುದು ಇಲ್ಲ ನಮಗೆ ಆ ಥರ. ಮಲ್ಲೇಶ್ವರದಲ್ಲಿ ಬೇರೆ ಬೇರೆ ಇದೆ, ಸಣ್ಣ ಸಣ್ಣದು, ಅದೆಲ್ಲ ಇದಾಗಲ್ಲ. ಒಟ್ಟಿನಲ್ಲಿ ನಿಮ್ಮ ಜರ್ನಿ ತುಂಬ, ಅಂದರೆ ಇನ್ನೂ ತುಂಬ ಇದೆ, ಹೇಳ್ತಾ ಹೋದರೆ ಮುಗಿಯೋದಿಲ್ಲ. ಕೆಲವೆಲ್ಲ ಹೇಳೋಕ್ಕೂ ಆಗಲ್ಲ ಅಲ್ವಾ ಸರ್? ಹೌದು. ಜರ್ನಿನಲ್ಲಿ ಹಂಸು, ಹಳ್ಳ, ಸಡನ್ ಬ್ರೇಕು, ಬೆಂಗಳೂರಿನ ರಸ್ತೆ ಥರವೇ ಎಲ್ಲ ಇದ್ದೇ ಇರುತ್ತೆ. ಬರೀ ನೀವು, ಈಗ ನಾನೇ ಆರ್ಗನೈಸರು, ಸಂಗೀತಗಾರ, ಇದೆಲ್ಲ ನೋಡಿರೋ ಅಂಥವನು. ಬರೀ ಆರ್ಗನೈಸರ್ ಆಗಿ ಆಡಿಟೋರಿಯಮ್ ಇಟ್ಕೊಂಡು ನಿಮಗೆ ಎಷ್ಟು ಕಷ್ಟ ಒದಗಿರ್ಬೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅದನ್ನೆಲ್ಲ ತಾಳ್ಕೊಂಡು ನೀವು ಇವತ್ತಿಗೂ ನೆಮ್ಮದಿಯಿಂದ ನಗ್ನಗ್ತಾ ಇದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ಸರ್. ನಾನು ನಿಮ್ಮ ತಂದೆಯವ್ರನ್ನ ನೋಡಿದ್ದೆ. ತಾಯಿ ನಾನು ಹೋಗಿ 15 ವರ್ಷ ನೋಡಿರ್ತೀನಿ. ಮೇಲ್ ಸಾಮಾನ್ಯ ಮೇಲ್ ಕಾಫಿಗೆ ಮೇಲ್ ಬರ್ತಾಗ ಅವ್ರಿಗೂ ನೀವು ನೋಡಿದ್ದೆ. ಇದೆ ಅವರ ಆಶೀರ್ವಾದ, ನಿಮ್ಮ ಮನೆಯವ್ರ ಸಹಕಾರ, ನಿಮ್ಮ ಮಕ್ಕಳ ಒಂದು ಸಹಕಾರ ಅದು ಬೇಕು. ಅದು ನಿಮಗೆ 2 ಮಕ್ಕಳು, ಒಬ್ಬಳು ಅಮೇರಿಕಾದಲ್ಲೇ, ಇನ್ನೊಬ್ಬ ಅವನು ಸಿನಿಮಾ ಇದರಲ್ಲಿ ಇದ್ದಾರೆ, ಇಂಜಿನಿಯರ್ ಓದಿದ್ರು ಅವನು, ಆಮೇಲೆ ಚೂಸ್ ಮಾಡಿದ್ದು. ಹಾಗೆ ಸಂತೋಷ ಆಯ್ತು. ನಾಟಕ, ಸಿನಿಮಾ ಇವುಗಳ ಅದೇ ಅದು ಅವರವರು ಇದು. ಬಹುಶಃ ನಿಮ್ಮ ಹುಚ್ಚು ಸ್ವಲ್ಪ ಟ್ರಾನ್ಸ್ಫರ್ ಜಾಸ್ತಿ ಆಗಿದೆ, ಹುಚ್ಚು ಹೆಚ್ಚಾಗಿದೆ. ಭಾಳ ಸಂತೋಷ ಆಯ್ತು ಸರ್. ಇವತ್ತು ನಮ್ಮ ಜೊತೆ ಇಷ್ಟೊತ್ತು ಅನನ್ಯದ ಎಲ್ಲ ಚಟುವಟಿಕೆಗಳನ್ನ, ಬೆಳೆದು ಬಂದಿದ್ದ ದಾರಿನ ನಮ್ಮ ಮುಂದೆ ಇಟ್ಟಿದ್ದೀರಿ. ಭಾಳ ಸಂತೋಷ ಆಯ್ತು ಸರ್. ನನಗೂ ಅಷ್ಟೇ ಸರ್. ಇದೇ ರೀತಿ ಅನನ್ಯ ಇನ್ನೊಂದು 20 ವರ್ಷ ನಡ್ಕೊಂಡು ಹೋಗಲಿ ನಿಮ್ಮ ಸಾರಥ್ಯದಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನವನ್ನು ನಾವು ಮುಗಿಸ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ,
ಅವರ ಹಾದಿ. ನೀವು ಈ ಕಡೆ ಮಲ್ಲೇಶ್ವರಕ್ಕೆ ಬಂದಾಗ ಪೇಪರ್ನಲ್ಲಿ ಯಾವಾಗಲೂ ಬರ್ತಾನೆ ಇರುತ್ತೆ, ಅನನ್ಯ ಆಡಿಟೋರಿಯಂನಲ್ಲಿ ಬನ್ನಿ, ಇಲ್ಲಿರುವಂತಹ ಸಾವಿರಾರು ಪುಸ್ತಕಗಳು ನೋಡಿ, ಕಾರ್ಯಕ್ರಮ ಕೇಳಿ, ಶಾಸ್ತ್ರೀಯ ಕಲೆಗಳನ್ನು ಸಪೋರ್ಟ್ ಮಾಡಿ. ಹಾಗೆ ಹೊಸದಿಗಂತ ಡಿಜಿಟಲ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಸಂದರ್ಶನವನ್ನು ನಾವು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಮತ್ತೆ ನಿಮ್ಮ ಮುಂದೆ ಇನ್ನೊಬ್ಬ ಹಿರಿಯ ಕಲಾವಿದರನ್ನ ತರ್ತೀವಿ, ಕಾಯ್ತಾ ಇರಿ. ನಮಸ್ಕಾರ. ನಮಸ್ಕಾರ.